ರಾಕೆಟ್ ಅಟ್ಯಾಕ್ ಎಲ್ಲವನ್ನು ಕೂಡ ಭಾರತೀಯ ಸೇನೆ ಹೊಡೆದಾಕ್ಬಿಟ್ಟಿದೆ. ಅಪ್ಡೇಟ್ ಪ್ರತಿವಾದ ಬಂತದ್ದು ಮತ್ತೆ ನರಿಬುದ್ಧಿ ತೋರಿಸಿದ ಪಾಪಿ ಪಾಕಿಸ್ತಾನ. ಕದನ ವಿರಾಮ ಉಲ್ಲಂಘಿಸಿ ಪಾಕ್ ಪುಂಡಾಟ. ನಿನ್ನೆ ಸಂಜೆ 5 ಗಂಟೆಗೆ ಕದನ ವಿರಾಮ ಜಾರಿಯಾದ ಕೇವಲ 3 ಗಂಟೆಯಲ್ಲಿ ಪಾಕಿಸ್ತಾನ ಅದನ್ನ ಉಲ್ಲಂಘನೆ ಮಾಡಿದೆ. ಜಮ್ಮುವಿನಲ್ಲಿ ಗಡಿಯುದ್ದಕ್ಕೂ ಕೂಡ ಪಾಕ್ ದಾಳಿಯನ್ನು ಮಾಡಿದೆ. ಪಾಕಿಸ್ತಾನದ ಎಲ್ಲ ದಾಳಿಗೂ ಕೂಡ ವಿಫಲ ಆಗಿದೆ. ಪ್ರತಿಯೊಂದು ದಾಳಿಯೂ ಕೂಡ ವಿಫಲ ಆಗಿ ಹೋಗಿದೆ. ಕಾರಣ ಇಷ್ಟೇ, ಭಾರತೀಯ ಸೇನೆ ಹೈ ಅಲರ್ಟ್ ಆಗಿದೆ. ಆಪರೇಷನ್ ಸಿಂಧೂರ 3.2 ಮತ್ತೆ ಶುರುವಾಗುತ್ತೆ, ಡೋಂಟ್ ವರಿ ಅಂತ ಹೇಳ್ಕೊಂಡು ಭಾರತೀಯ ಸೇನೆ ಕೂಡ ಹೇಳ್ತಾ ಇರುವಂತದ್ದು. ಆದ್ರೆ ಹಿಂದೆ ಕೂಡ ಅದೇ ಮಾತನ್ನ ಹೇಳಿತ್ತು ಭಾರತೀಯ ಸೇನೆ. ಜೊತೆಗೆ ನಮ್ಮ ಸೇನಾ ನಾಯಕರು ಹೇಳ್ತಾ ಇರುವಂತದ್ದು. ಜೊತೆಗೆ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ವಿ, ಏನೇನು ಆಗ್ತಾ ಇದೆ ಪ್ರತಿಯೊಂದು ಕ್ಷಣದ ಅಪ್ಡೇಟ್ಸ್ ಅನ್ನ ನಾವು ನಿಮಗೆ ನೀಡ್ತಾ ಇದ್ವಿ. ನೋಡಿ ಯಾವ ರೀತಿಯಾಗಿ ಡ್ರೋನ್ ಅಟ್ಯಾಕ್ ಮಾಡ್ತಾ ಇದೆ ಅಂತ. ಮೊನ್ನೆ ರಾತ್ರಿ ಅಷ್ಟೇ ಡ್ರೋನ್ಗಳನ್ನ ಬಿಟ್ಟಿದ್ರು, 400-500 ಡ್ರೋನ್ಗಳನ್ನ ಬಿಟ್ಟಿದ್ರು. ಕೆಲವೊಂದು ಡ್ರೋನ್ಗಳನ್ನ ಯಾವ ರೀತಿಯಾಗಿ ಬಿಟ್ಟಿದ್ರು ಅಂತ ಹೇಳಿದ್ರೆ ಅದರಲ್ಲಿ ಯುದ್ಧ ಸಾಮಗ್ರಿಗಳಿತ್ತು, ಸ್ಫೋಟಗೊಳ್ತಾ ಇದೆ. ಆದ್ರೆ ಕೆಲವೊಂದು ಡ್ರೋನ್ಗಳು ಪ್ಲೇನ್, ಕಾರು, ರಾಕೆಟ್ ಅಟ್ಯಾಕ್ ಎಲ್ಲವನ್ನು ಕೂಡ ಭಾರತೀಯ ಸೇನೆ ಹೊಡೆದಾಕ್ಬಿಟ್ಟಿದೆ. ಅಪ್ಡೇಟ್ ಪ್ರತಿವಾದ ಬಂತದ್ದು ಮತ್ತೆ ನರಿಬುದ್ಧಿ ತೋರಿಸಿದ ಪಾಪಿ ಪಾಕಿಸ್ತಾನ. ಕದನ ವಿರಾಮ ಉಲ್ಲಂಘಿಸಿ ಪಾಕ್ ಪುಂಡಾಟ. ನಿನ್ನೆ ಸಂಜೆ 5 ಗಂಟೆಗೆ ಕದನ ವಿರಾಮ ಜಾರಿಯಾದ ಕೇವಲ 3 ಗಂಟೆಯಲ್ಲಿ ಪಾಕಿಸ್ತಾನ ಅದನ್ನ ಉಲ್ಲಂಘನೆ ಮಾಡಿದೆ. ಜಮ್ಮುವಿನಲ್ಲಿ ಗಡಿಯುದ್ದಕ್ಕೂ ಕೂಡ ಪಾಕ್ ದಾಳಿಯನ್ನು ಮಾಡಿದೆ. ಪಾಕಿಸ್ತಾನದ ಎಲ್ಲ ದಾಳಿಗೂ ಕೂಡ ವಿಫಲ ಆಗಿದೆ. ಪ್ರತಿಯೊಂದು ದಾಳಿಯೂ ಕೂಡ ವಿಫಲ ಆಗಿ ಹೋಗಿದೆ. ಕಾರಣ ಇಷ್ಟೇ, ಭಾರತೀಯ ಸೇನೆ ಹೈ ಅಲರ್ಟ್ ಆಗಿದೆ. ಆಪರೇಷನ್ ಸಿಂಧೂರ 3.2 ಮತ್ತೆ ಶುರುವಾಗುತ್ತೆ, ಡೋಂಟ್ ವರಿ ಅಂತ ಹೇಳ್ಕೊಂಡು ಭಾರತೀಯ ಸೇನೆ ಕೂಡ ಹೇಳ್ತಾ ಇರುವಂತದ್ದು. ಆದ್ರೆ ಹಿಂದೆ ಕೂಡ ಅದೇ ಮಾತನ್ನ ಹೇಳಿತ್ತು ಭಾರತೀಯ ಸೇನೆ. ಜೊತೆಗೆ ನಮ್ಮ ಸೇನಾ ನಾಯಕರು ಹೇಳ್ತಾ ಇರುವಂತದ್ದು. ಜೊತೆಗೆ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ವಿ, ಏನೇನು ಆಗ್ತಾ ಇದೆ ಪ್ರತಿಯೊಂದು ಕ್ಷಣದ ಅಪ್ಡೇಟ್ಸ್ ಅನ್ನ ನಾವು ನಿಮಗೆ ನೀಡ್ತಾ ಇದ್ವಿ. ನೋಡಿ ಯಾವ ರೀತಿಯಾಗಿ ಡ್ರೋನ್ ಅಟ್ಯಾಕ್ ಮಾಡ್ತಾ ಇದೆ ಅಂತ. ಮೊನ್ನೆ ರಾತ್ರಿ ಅಷ್ಟೇ ಡ್ರೋನ್ಗಳನ್ನ ಬಿಟ್ಟಿದ್ರು, 400-500 ಡ್ರೋನ್ಗಳನ್ನ ಬಿಟ್ಟಿದ್ರು. ಕೆಲವೊಂದು ಡ್ರೋನ್ಗಳನ್ನ ಯಾವ ರೀತಿಯಾಗಿ ಬಿಟ್ಟಿದ್ರು ಅಂತ ಹೇಳಿದ್ರೆ ಅದರಲ್ಲಿ ಯುದ್ಧ ಸಾಮಗ್ರಿಗಳಿತ್ತು, ಸ್ಫೋಟಗೊಳ್ತಾ ಇದೆ. ಆದ್ರೆ ಕೆಲವೊಂದು ಡ್ರೋನ್ಗಳು ಪ್ಲೇನ್, ಕಾರು, ರಾಕೆಟ್ ಅಟ್ಯಾಕ್ ಎಲ್ಲವನ್ನು ಕೂಡ ಭಾರತೀಯ ಸೇನೆ ಹೊಡೆದಾಕ್ಬಿಟ್ಟಿದೆ. ಅಪ್ಡೇಟ್ ಪ್ರತಿವಾದ ಬಂತದ್ದು ಮತ್ತೆ ನರಿಬುದ್ಧಿ ತೋರಿಸಿದ ಪಾಪಿ ಪಾಕಿಸ್ತಾನ. ಕದನ ವಿರಾಮ ಉಲ್ಲಂಘಿಸಿ ಪಾಕ್ ಪುಂಡಾಟ. ನಿನ್ನೆ ಸಂಜೆ 5 ಗಂಟೆಗೆ ಕದನ ವಿರಾಮ ಜಾರಿಯಾದ ಕೇವಲ 3 ಗಂಟೆಯಲ್ಲಿ ಪಾಕಿಸ್ತಾನ ಅದನ್ನ ಉಲ್ಲಂಘನೆ ಮಾಡಿದೆ. ಜಮ್ಮುವಿನಲ್ಲಿ ಗಡಿಯುದ್ದಕ್ಕೂ ಕೂಡ ಪಾಕ್ ದಾಳಿಯನ್ನು ಮಾಡಿದೆ. ಪಾಕಿಸ್ತಾನದ ಎಲ್ಲ ದಾಳಿಗೂ ಕೂಡ ವಿಫಲ ಆಗಿದೆ. ಪ್ರತಿಯೊಂದು ದಾಳಿಯೂ ಕೂಡ ವಿಫಲ ಆಗಿ ಹೋಗಿದೆ. ಕಾರಣ ಇಷ್ಟೇ, ಭಾರತೀಯ ಸೇನೆ ಹೈ ಅಲರ್ಟ್ ಆಗಿದೆ. ಆಪರೇಷನ್ ಸಿಂಧೂರ 3.2 ಮತ್ತೆ ಶುರುವಾಗುತ್ತೆ, ಡೋಂಟ್ ವರಿ ಅಂತ ಹೇಳ್ಕೊಂಡು ಭಾರತೀಯ ಸೇನೆ ಕೂಡ ಹೇಳ್ತಾ ಇರುವಂತದ್ದು. ಆದ್ರೆ ಹಿಂದೆ ಕೂಡ ಅದೇ ಮಾತನ್ನ ಹೇಳಿತ್ತು ಭಾರತೀಯ ಸೇನೆ. ಜೊತೆಗೆ ನಮ್ಮ ಸೇನಾ ನಾಯಕರು ಹೇಳ್ತಾ ಇರುವಂತದ್ದು. ಜೊತೆಗೆ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ವಿ, ಏನೇನು ಆಗ್ತಾ ಇದೆ ಪ್ರತಿಯೊಂದು ಕ್ಷಣದ ಅಪ್ಡೇಟ್ಸ್ ಅನ್ನ ನಾವು ನಿಮಗೆ ನೀಡ್ತಾ ಇದ್ವಿ. ನೋಡಿ ಯಾವ ರೀತಿಯಾಗಿ ಡ್ರೋನ್ ಅಟ್ಯಾಕ್ ಮಾಡ್ತಾ ಇದೆ ಅಂತ. ಮೊನ್ನೆ ರಾತ್ರಿ ಅಷ್ಟೇ ಡ್ರೋನ್ಗಳನ್ನ ಬಿಟ್ಟಿದ್ರು, 400-500 ಡ್ರೋನ್ಗಳನ್ನ ಬಿಟ್ಟಿದ್ರು. ಕೆಲವೊಂದು ಡ್ರೋನ್ಗಳನ್ನ ಯಾವ ರೀತಿಯಾಗಿ ಬಿಟ್ಟಿದ್ರು ಅಂತ ಹೇಳಿದ್ರೆ ಅದರಲ್ಲಿ ಯುದ್ಧ ಸಾಮಗ್ರಿಗಳಿತ್ತು, ಸ್ಫೋಟಗೊಳ್ತಾ ಇದೆ. ಆದ್ರೆ ಕೆಲವೊಂದು ಡ್ರೋನ್ಗಳು ಪ್ಲೇನ್, ಕಾರು, ರಾಕೆಟ್ ಅಟ್ಯಾಕ್ ಎಲ್ಲವನ್ನು ಕೂಡ ಭಾರತೀಯ ಸೇನೆ ಹೊಡೆದಾಕ್ಬಿಟ್ಟಿದೆ. ಅಪ್ಡೇಟ್ ಪ್ರತಿವಾದ ಬಂತದ್ದು ಮತ್ತೆ ನರಿಬುದ್ಧಿ ತೋರಿಸಿದ ಪಾಪಿ ಪಾಕಿಸ್ತಾನ. ಕದನ ವಿರಾಮ ಉಲ್ಲಂಘಿಸಿ ಪಾಕ್ ಪುಂಡಾಟ. ನಿನ್ನೆ ಸಂಜೆ 5 ಗಂಟೆಗೆ ಕದನ ವಿರಾಮ ಜಾರಿಯಾದ ಕೇವಲ 3 ಗಂಟೆಯಲ್ಲಿ ಪಾಕಿಸ್ತಾನ ಅದನ್ನ ಉಲ್ಲಂಘನೆ ಮಾಡಿದೆ. ಜಮ್ಮುವಿನಲ್ಲಿ ಗಡಿಯುದ್ದಕ್ಕೂ ಕೂಡ ಪಾಕ್ ದಾಳಿಯನ್ನು ಮಾಡಿದೆ. ಪಾಕಿಸ್ತಾನದ ಎಲ್ಲ ದಾಳಿಗೂ ಕೂಡ ವಿಫಲ ಆಗಿದೆ. ಪ್ರತಿಯೊಂದು ದಾಳಿಯೂ ಕೂಡ ವಿಫಲ ಆಗಿ ಹೋಗಿದೆ. ಕಾರಣ ಇಷ್ಟೇ, ಭಾರತೀಯ ಸೇನೆ ಹೈ ಅಲರ್ಟ್ ಆಗಿದೆ. ಆಪರೇಷನ್ ಸಿಂಧೂರ 3.2 ಮತ್ತೆ ಶುರುವಾಗುತ್ತೆ, ಡೋಂಟ್ ವರಿ ಅಂತ ಹೇಳ್ಕೊಂಡು ಭಾರತೀಯ ಸೇನೆ ಕೂಡ ಹೇಳ್ತಾ ಇರುವಂತದ್ದು. ಆದ್ರೆ ಹಿಂದೆ ಕೂಡ ಅದೇ ಮಾತನ್ನ ಹೇಳಿತ್ತು ಭಾರತೀಯ ಸೇನೆ. ಜೊತೆಗೆ ನಮ್ಮ ಸೇನಾ ನಾಯಕರು ಹೇಳ್ತಾ ಇರುವಂತದ್ದು. ಜೊತೆಗೆ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ವಿ, ಏನೇನು ಆಗ್ತಾ ಇದೆ ಪ್ರತಿಯೊಂದು ಕ್ಷಣದ ಅಪ್ಡೇಟ್ಸ್ ಅನ್ನ ನಾವು ನಿಮಗೆ ನೀಡ್ತಾ ಇದ್ವಿ. ನೋಡಿ ಯಾವ ರೀತಿಯಾಗಿ ಡ್ರೋನ್ ಅಟ್ಯಾಕ್ ಮಾಡ್ತಾ ಇದೆ ಅಂತ. ಮೊನ್ನೆ ರಾತ್ರಿ ಅಷ್ಟೇ ಡ್ರೋನ್ಗಳನ್ನ ಬಿಟ್ಟಿದ್ರು, 400-500 ಡ್ರೋನ್ಗಳನ್ನ ಬಿಟ್ಟಿದ್ರು. ಕೆಲವೊಂದು ಡ್ರೋನ್ಗಳನ್ನ ಯಾವ ರೀತಿಯಾಗಿ ಬಿಟ್ಟಿದ್ರು ಅಂತ ಹೇಳಿದ್ರೆ ಅದರಲ್ಲಿ ಯುದ್ಧ ಸಾಮಗ್ರಿಗಳಿತ್ತು, ಸ್ಫೋಟಗೊಳ್ತಾ ಇದೆ.
ಆದರೆ ಕೆಲವೊಂದು ಡ್ರೋನ್ಗಳು ಪ್ಲೇನ್ ಕಾರು ರಾಕೆಟ್ ಅಟ್ಯಾಕ್ ಎಲ್ಲವನ್ನು ಕೂಡ ಭಾರತೀಯ ಸೇನೆ ಹೊಡೆದಾಕ್ಬಿಟ್ಟಿದೆ. ಅಪ್ಡೇಟ್ ಬಂತದ್ದು ಮತ್ತೆ ನರಿಬುದ್ಧಿ ತೋರಿಸಿದ ಪಾಪಿ ಪಾಕಿಸ್ತಾನ. ಕದನ ವಿರಾಮ ಉಲ್ಲಂಘಿಸಿ ಪಾಕ್ ಪುಂಡಾಟ. ನಿನ್ನೆ ಸಂಜೆ 5 ಗಂಟೆಗೆ ಕದನ ವಿರಾಮ ಜಾರಿಯಾದ ಕೇವಲ 3 ಗಂಟೆಯಲ್ಲಿ ಪಾಕಿಸ್ತಾನ ಅದನ್ನ ಉಲ್ಲಂಘನೆ ಮಾಡಿದೆ. ಜಮ್ಮುವಿನಲ್ಲಿ ಗಡಿಯುದ್ದಕ್ಕೂ ಕೂಡ ಪಾಕ್ ದಾಳಿಯನ್ನು ಮಾಡಿದೆ. ಪಾಕಿಸ್ತಾನದ ಎಲ್ಲ ದಾಳಿಗೂ ಕೂಡ ವಿಫಲ ಆಗಿದೆ. ಪ್ರತಿಯೊಂದು ದಾಳಿಯೂ ಕೂಡ ವಿಫಲ ಆಗಿ ಹೋಗಿದೆ. ಕಾರಣ ಇಷ್ಟೇ, ಭಾರತೀಯ ಸೇನೆ ಹೈ ಅಲರ್ಟ್ ಆಗಿದೆ. ಆಪರೇಷನ್ ಸಿಂಧೂರ 3.2 ಮತ್ತೆ ಶುರುವಾಗುತ್ತೆ, ಡೋಂಟ್ ವರಿ ಅಂತ ಹೇಳ್ಕೊಂಡು ಭಾರತೀಯ ಸೇನೆ ಕೂಡ ಹೇಳ್ತಾ ಇರುವಂತದ್ದು. ಆದ್ರೆ ಹಿಂದೆ ಕೂಡ ಅದೇ ಮಾತನ್ನ ಹೇಳಿತ್ತು ಭಾರತೀಯ ಸೇನೆ. ಜೊತೆಗೆ ನಮ್ಮ ಸೇನಾ ನಾಯಕರು ಹೇಳ್ತಾ ಇರುವಂತದ್ದು. ಜೊತೆಗೆ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ವಿ, ಏನೇನು ಆಗ್ತಾ ಇದೆ ಪ್ರತಿಯೊಂದು ಕ್ಷಣದ ಅಪ್ಡೇಟ್ಸ್ ಅನ್ನ ನಾವು ನಿಮಗೆ ನೀಡ್ತಾ ಇದ್ವಿ. ನೋಡಿ ಯಾವ ರೀತಿಯಾಗಿ ಡ್ರೋನ್ ಅಟ್ಯಾಕ್ ಮಾಡ್ತಾ ಇದೆ ಅಂತ. ಮೊನ್ನೆ ರಾತ್ರಿ ಅಷ್ಟೇ ಡ್ರೋನ್ಗಳನ್ನ ಬಿಟ್ಟಿದ್ರು, 400-500 ಡ್ರೋನ್ಗಳನ್ನ ಬಿಟ್ಟಿದ್ರು. ಕೆಲವೊಂದು ಡ್ರೋನ್ಗಳನ್ನ ಯಾವ ರೀತಿಯಾಗಿ ಬಿಟ್ಟಿದ್ರು ಅಂತ ಹೇಳಿದ್ರೆ ಅದರಲ್ಲಿ ಯುದ್ಧ ಸಾಮಗ್ರಿಗಳಿತ್ತು, ಸ್ಫೋಟಗೊಳ್ತಾ ಇದೆ. ಆದ್ರೆ ಕೆಲವೊಂದು ಡ್ರೋನ್ಗಳು ಪ್ಲೇನ್ ಕಾರು ರಾಕೆಟ್ ಅಟ್ಯಾಕ್ ಎಲ್ಲವನ್ನು ಕೂಡ ಭಾರತೀಯ ಸೇನೆ ಹೊಡೆದಾಕ್ಬಿಟ್ಟಿದೆ. ಅಪ್ಡೇಟ್ ಬಂತದ್ದು ಮತ್ತೆ ನರಿಬುದ್ಧಿ ತೋರಿಸಿದ ಪಾಪಿ ಪಾಕಿಸ್ತಾನ. ಕದನ ವಿರಾಮ ಉಲ್ಲಂಘಿಸಿ ಪಾಕ್ ಪುಂಡಾಟ. ನಿನ್ನೆ ಸಂಜೆ 5 ಗಂಟೆಗೆ ಕದನ ವಿರಾಮ ಜಾರಿಯಾದ ಕೇವಲ 3 ಗಂಟೆಯಲ್ಲಿ ಪಾಕಿಸ್ತಾನ ಅದನ್ನ ಉಲ್ಲಂಘನೆ ಮಾಡಿದೆ. ಜಮ್ಮುವಿನಲ್ಲಿ ಗಡಿಯುದ್ದಕ್ಕೂ ಕೂಡ ಪಾಕ್ ದಾಳಿಯನ್ನು ಮಾಡಿದೆ. ಪಾಕಿಸ್ತಾನದ ಎಲ್ಲ ದಾಳಿಗೂ ಕೂಡ ವಿಫಲ ಆಗಿದೆ. ಪ್ರತಿಯೊಂದು ದಾಳಿಯೂ ಕೂಡ ವಿಫಲ ಆಗಿ ಹೋಗಿದೆ. ಕಾರಣ ಇಷ್ಟೇ, ಭಾರತೀಯ ಸೇನೆ ಹೈ ಅಲರ್ಟ್ ಆಗಿದೆ. ಆಪರೇಷನ್ ಸಿಂಧೂರ 3.2 ಮತ್ತೆ ಶುರುವಾಗುತ್ತೆ, ಡೋಂಟ್ ವರಿ ಅಂತ ಹೇಳ್ಕೊಂಡು ಭಾರತೀಯ ಸೇನೆ ಕೂಡ ಹೇಳ್ತಾ ಇರುವಂತದ್ದು. ಆದ್ರೆ ಹಿಂದೆ ಕೂಡ ಅದೇ ಮಾತನ್ನ ಹೇಳಿತ್ತು ಭಾರತೀಯ ಸೇನೆ. ಜೊತೆಗೆ ನಮ್ಮ ಸೇನಾ ನಾಯಕರು ಹೇಳ್ತಾ ಇರುವಂತದ್ದು. ಜೊತೆಗೆ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ವಿ, ಏನೇನು ಆಗ್ತಾ ಇದೆ ಪ್ರತಿಯೊಂದು ಕ್ಷಣದ ಅಪ್ಡೇಟ್ಸ್ ಅನ್ನ ನಾವು ನಿಮಗೆ ನೀಡ್ತಾ ಇದ್ವಿ. ನೋಡಿ ಯಾವ ರೀತಿಯಾಗಿ ಡ್ರೋನ್ ಅಟ್ಯಾಕ್ ಮಾಡ್ತಾ ಇದೆ ಅಂತ. ಮೊನ್ನೆ ರಾತ್ರಿ ಅಷ್ಟೇ ಡ್ರೋನ್ಗಳನ್ನ ಬಿಟ್ಟಿದ್ರು, 400-500 ಡ್ರೋನ್ಗಳನ್ನ ಬಿಟ್ಟಿದ್ರು. ಕೆಲವೊಂದು ಡ್ರೋನ್ಗಳನ್ನ ಯಾವ ರೀತಿಯಾಗಿ ಬಿಟ್ಟಿದ್ರು ಅಂತ ಹೇಳಿದ್ರೆ ಅದರಲ್ಲಿ ಯುದ್ಧ ಸಾಮಗ್ರಿಗಳಿತ್ತು, ಸ್ಫೋಟಗೊಳ್ತಾ ಇದೆ. ಆದ್ರೆ ಕೆಲವೊಂದು ಡ್ರೋನ್ಗಳು ಪ್ಲೇನ್ ಕಾರು ರಾಕೆಟ್ ಅಟ್ಯಾಕ್ ಎಲ್ಲವನ್ನು ಕೂಡ ಭಾರತೀಯ ಸೇನೆ ಹೊಡೆದಾಕ್ಬಿಟ್ಟಿದೆ. ಅಪ್ಡೇಟ್ ಬಂತದ್ದು ಮತ್ತೆ ನರಿಬುದ್ಧಿ ತೋರಿಸಿದ ಪಾಪಿ ಪಾಕಿಸ್ತಾನ. ಕದನ ವಿರಾಮ ಉಲ್ಲಂಘಿಸಿ ಪಾಕ್ ಪುಂಡಾಟ. ನಿನ್ನೆ ಸಂಜೆ 5 ಗಂಟೆಗೆ ಕದನ ವಿರಾಮ ಜಾರಿಯಾದ ಕೇವಲ 3 ಗಂಟೆಯಲ್ಲಿ ಪಾಕಿಸ್ತಾನ ಅದನ್ನ ಉಲ್ಲಂಘನೆ ಮಾಡಿದೆ. ಜಮ್ಮುವಿನಲ್ಲಿ ಗಡಿಯುದ್ದಕ್ಕೂ ಕೂಡ ಪಾಕ್ ದಾಳಿಯನ್ನು ಮಾಡಿದೆ. ಪಾಕಿಸ್ತಾನದ ಎಲ್ಲ ದಾಳಿಗೂ ಕೂಡ ವಿಫಲ ಆಗಿದೆ. ಪ್ರತಿಯೊಂದು ದಾಳಿಯೂ ಕೂಡ ವಿಫಲ ಆಗಿ ಹೋಗಿದೆ. ಕಾರಣ ಇಷ್ಟೇ, ಭಾರತೀಯ ಸೇನೆ ಹೈ ಅಲರ್ಟ್ ಆಗಿದೆ. ಆಪರೇಷನ್ ಸಿಂಧೂರ 3.2 ಮತ್ತೆ ಶುರುವಾಗುತ್ತೆ, ಡೋಂಟ್ ವರಿ ಅಂತ ಹೇಳ್ಕೊಂಡು ಭಾರತೀಯ ಸೇನೆ ಕೂಡ ಹೇಳ್ತಾ ಇರುವಂತದ್ದು. ಆದ್ರೆ ಹಿಂದೆ ಕೂಡ ಅದೇ ಮಾತನ್ನ ಹೇಳಿತ್ತು ಭಾರತೀಯ ಸೇನೆ. ಜೊತೆಗೆ ನಮ್ಮ ಸೇನಾ ನಾಯಕರು ಹೇಳ್ತಾ ಇರುವಂತದ್ದು. ಜೊತೆಗೆ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ವಿ, ಏನೇನು ಆಗ್ತಾ ಇದೆ ಪ್ರತಿಯೊಂದು ಕ್ಷಣದ ಅಪ್ಡೇಟ್ಸ್ ಅನ್ನ ನಾವು ನಿಮಗೆ ನೀಡ್ತಾ ಇದ್ವಿ. ನೋಡಿ ಯಾವ ರೀತಿಯಾಗಿ ಡ್ರೋನ್ ಅಟ್ಯಾಕ್ ಮಾಡ್ತಾ ಇದೆ ಅಂತ. ಮೊನ್ನೆ ರಾತ್ರಿ ಅಷ್ಟೇ ಡ್ರೋನ್ಗಳನ್ನ ಬಿಟ್ಟಿದ್ರು, 400-500 ಡ್ರೋನ್ಗಳನ್ನ ಬಿಟ್ಟಿದ್ರು. ಕೆಲವೊಂದು ಡ್ರೋನ್ಗಳನ್ನ ಯಾವ ರೀತಿಯಾಗಿ ಬಿಟ್ಟಿದ್ರು ಅಂತ ಹೇಳಿದ್ರೆ ಅದರಲ್ಲಿ ಯುದ್ಧ ಸಾಮಗ್ರಿಗಳಿತ್ತು, ಸ್ಫೋಟಗೊಳ್ತಾ ಇದೆ. ಆದ್ರೆ ಕೆಲವೊಂದು ಡ್ರೋನ್ಗಳು ಪ್ಲೇನ್ ಕಾರು ರಾಕೆಟ್ ಅಟ್ಯಾಕ್ ಎಲ್ಲವನ್ನು ಕೂಡ ಭಾರತೀಯ ಸೇನೆ ಹೊಡೆದಾಕ್ಬಿಟ್ಟಿದೆ. ಅಪ್ಡೇಟ್ ಬಂತದ್ದು ಮತ್ತೆ ನರಿಬುದ್ಧಿ ತೋರಿಸಿದ ಪಾಪಿ ಪಾಕಿಸ್ತಾನ. ಕದನ ವಿರಾಮ ಉಲ್ಲಂಘಿಸಿ ಪಾಕ್ ಪುಂಡಾಟ. ನಿನ್ನೆ ಸಂಜೆ 5 ಗಂಟೆಗೆ ಕದನ ವಿರಾಮ ಜಾರಿಯಾದ ಕೇವಲ 3 ಗಂಟೆಯಲ್ಲಿ ಪಾಕಿಸ್ತಾನ ಅದನ್ನ ಉಲ್ಲಂಘನೆ ಮಾಡಿದೆ. ಜಮ್ಮುವಿನಲ್ಲಿ ಗಡಿಯುದ್ದಕ್ಕೂ ಕೂಡ ಪಾಕ್ ದಾಳಿಯನ್ನು ಮಾಡಿದೆ. ಪಾಕಿಸ್ತಾನದ ಎಲ್ಲ ದಾಳಿಗೂ ಕೂಡ ವಿಫಲ ಆಗಿದೆ. ಪ್ರತಿಯೊಂದು ದಾಳಿಯೂ ಕೂಡ ವಿಫಲ ಆಗಿ ಹೋಗಿದೆ. ಕಾರಣ ಇಷ್ಟೇ, ಭಾರತೀಯ ಸೇನೆ ಹೈ ಅಲರ್ಟ್ ಆಗಿದೆ. ಆಪರೇಷನ್ ಸಿಂಧೂರ 3.2 ಮತ್ತೆ ಶುರುವಾಗುತ್ತೆ, ಡೋಂಟ್ ವರಿ ಅಂತ ಹೇಳ್ಕೊಂಡು ಭಾರತೀಯ ಸೇನೆ ಕೂಡ ಹೇಳ್ತಾ ಇರುವಂತದ್ದು. ಆದ್ರೆ ಹಿಂದೆ ಕೂಡ ಅದೇ ಮಾತನ್ನ ಹೇಳಿತ್ತು ಭಾರತೀಯ ಸೇನೆ. ಜೊತೆಗೆ ನಮ್ಮ ಸೇನಾ ನಾಯಕರು ಹೇಳ್ತಾ ಇರುವಂತದ್ದು. ಜೊತೆಗೆ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ವಿ, ಏನೇನು ಆಗ್ತಾ ಇದೆ ಪ್ರತಿಯೊಂದು ಕ್ಷಣದ ಅಪ್ಡೇಟ್ಸ್ ಅನ್ನ ನಾವು ನಿಮಗೆ ನೀಡ್ತಾ ಇದ್ವಿ. ನೋಡಿ ಯಾವ ರೀತಿಯಾಗಿ ಡ್ರೋನ್ ಅಟ್ಯಾಕ್ ಮಾಡ್ತಾ ಇದೆ ಅಂತ.
ಮೊನ್ನೆ ರಾತ್ರಿ ಅಷ್ಟೇ ಡ್ರೋನ್ಗಳನ್ನ ಬಿಟ್ಟಿದ್ರು, 400-500 ಡ್ರೋನ್ಗಳನ್ನ ಬಿಟ್ಟಿದ್ರು. ಕೆಲವೊಂದು ಡ್ರೋನ್ಗಳನ್ನ ಯಾವ ರೀತಿಯಾಗಿ ಬಿಟ್ಟಿದ್ರು ಅಂತ ಹೇಳಿದ್ರೆ ಅದರಲ್ಲಿ ಯುದ್ಧ ಸಾಮಗ್ರಿಗಳಿತ್ತು, ಸ್ಫೋಟಗೊಳ್ತಾ ಇದೆ. ಆದ್ರೆ ಕೆಲವೊಂದು ಡ್ರೋನ್ಗಳು ಪ್ಲೇನ್